ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ವಿಶ್ವರೂಪವನ್ನು ನೋಡಿ ಒಂದು ಕಡೆ ಹೆದರಿದ್ದಾನೆ, ಮತ್ತೊಂದು ಕಡೆ ಭಕ್ತನಾಗಿ ಭಾವುಕನಾಗಿದ್ದಾನೆ. ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಬಣ್ಣಿಸಿ ಎಲ್ಲರಿಗೂ ಒಮ್ಮೆ ಆ ಪರಶಕ್ತಿಗೆ ತಲೆಬಾಗುವ ಮಾತನ್ನು ಆ ರೂಪದ ಎದುರುಗಡೆ ಆಡಿದ್ದಾನೆ. ಅವನ ಮುಂದುವರೆದ ಅವಿಲುಪ್ತ ಬೌಧಾತ್ಮ ನೀನು, ಆದಿದೇವ ಪುರಾಣ ಪುರುಷ, ಅತಿ ಪ್ರಾಚೀನ ಪುರುಷ ನೀನು. ಪುರಾಣ ಅಂದರೆ ಪ್ರಾಚೀನ ಅಂತ ಅರ್ಥ. ಎಲ್ಲಿಂದ ನೀನು ಅಂತ ಕೇಳಿದರೆ ಎಲ್ಲಿಂದ ಅಂತ ಹೇಳೋಕ್ಕಾಗಲ್ಲ, ಹೋದಷ್ಟು ಹಿಂದಕ್ಕೆ ಹೋಗುತ್ತೆ. ಹೀಗಾಗಿ ಪುರಾಣ ಪುರುಷ, ಪುರುಷ ಅಂದರೆ ಮನುಷ್ಯ ಅಂತ ಒಂದರ್ಥ. ಪುರುಷ ಪೂರ್ಣ ಷಡ್ಗುಣ, ಷ ಅಂದರೆ ಷಟ್ ಅಂತ ಅರ್ಥ, ಪುರು ಅಂದರೆ ಪೂರ್ಣ. 6 ಗುಣಗಳಿಂದ ತುಂಬಿರುವವನೇನು. ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ. ಹೀಗೆ ಜ್ಞಾನ ವಿಜ್ಞಾನ ವೀರ್ಯ ಯಶಸ್ಸು ಈ 6 ಗುಣಗಳಿಂದ ಪೂರ್ಣನಾದ ಪುರಾಣ ಪುರುಷ ನೀನು, ಅತಿ ಪ್ರಾಚೀನ ದೇವ. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಜಗತ್ತಿಗೆ ಶ್ರೇಷ್ಠ ಆಶ್ರಯ ನೀನು. ಈ ಜಗತ್ತಿಗೆ ಆಶ್ರಯರಾದವರು ಬೇರೆ ಬೇರೆ ಇದ್ದಾರೆ. ನಾವು ನಡೆದಾಡುವ ಭೂಮಿಯನ್ನು ಪ್ರತಿನಿಧಿಸುವವಳು ಭೂದೇವಿ, ನಮಗೆ ಆಶ್ರಯ ಕೊಡುವವಳು ಅವರು. ಆದರೆ ಅವಳಿಗೂ ಆಶ್ರಯವನ್ನು ನೀಡುವ ನೀನು ಅವಳನ್ನೂ ಮೀರಿದ ಆಶ್ರಯ. ಹೀಗೆ ಬರೀ ಭೂಮಿಗೆ ಅಲ್ಲ, ಅಸ್ಯ ವಿಶ್ವಸ್ಯ, ಇಡೀ ಈ ಬ್ರಹ್ಮಾಂಡಕ್ಕೆ. ನಮಗೆ ಕಾಣಿಸುವುದು ಈ ಭೂಮಿ ಮಾತ್ರ, ಆದರೆ ಭೂಮಿ ಮಾತ್ರ ಈ ಪ್ರಪಂಚದಲ್ಲಿ ಇರೋದಲ್ಲ. ಬ್ರಹ್ಮಾಂಡದ ಒಳಗೆ 14 ಲೋಕಗಳು ಸೇರಿವೆ. ಅಸ್ಯ ವಿಶ್ವಸ್ಯ, ಈ ಬ್ರಹ್ಮಾಂಡದ ಒಳಗೆ ಇರುವ ಸಕಲ ಪ್ರಪಂಚಕ್ಕೂ ನೀನು ಪರಂ, ಶ್ರೇಷ್ಠನಾದ, ಇನ್ನಿಲ್ಲದ ನಿಧಾನಂ, ನೀನಿಲ್ಲದೆ ಇವಾವುವೂ ಇಲ್ಲ. ಅಂಥ ಪರದೈವ ನೀನು. ವೇದ್ಯಂಚ ವೇತ್ತಾಸಿ, ಯಾವುದು ತಿಳಿಯೋದಕ್ಕೆ ಯೋಗ್ಯವೋ ಅವೆಲ್ಲವನ್ನೂ ತಿಳಿದ ಸರ್ವಜ್ಞ ನೀನು. ವೇದ್ಯಂ, ತಿಳಿಬೇಕಾದ್ದನ್ನೆಲ್ಲ. ವೇತ್ತಾ ಅಸಿ, ತಿಳಿದಿದ್ದಿ. ನಿನ್ನ ತಿಳುವಳಿಕೆಗೆ ಬಾರದ ಸಂಗತಿ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಪರಂಚಧಾಮ ಅಷ್ಟೇ ಅಲ್ಲ, ಕೊನೆಗೊಮ್ಮೆ ಎಲ್ಲರೂ ಹೋಗಿ ಸೇರೋದು ನಿನ್ನ ಶತ್ರುಗಳೇ ಆಗಲಿ, ನಿನ್ನ ಮಿತ್ರರೇ ಆಗಲಿ, ನಿನ್ನ ಭಕ್ತರೇ ಆಗಲಿ, ನೀನು ಇಲ್ಲೇ ಇಲ್ಲ ಅಂತ ಹೇಳುವ ನಾಸ್ತಿಕರೇ ಆಗಲಿ, ಅವರೆಲ್ಲರಿಗೂ ಗುರಿ ಅಂದರೆ ಕೊನೆಯ ಆಶ್ರಯ ನೀನು. ಪ್ರಳಯದಲ್ಲಿ ಯಾರಿದ್ದಾರೆ? ತಂದೆ ಇಲ್ಲ, ತಾಯಿ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಏನು ಇಲ್ಲದಿದ್ದರೂ ಅವನೊಬ್ಬ ಇದ್ದಾನೆ. ಅವನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿರ್ತೇವೆ ನಾವು. ಭಗವಂತನ ಪ್ರಳಯದ ಉದ್ದೇಶವೇ ಅದು. ಸೃಷ್ಟಿಕಾಲದಲ್ಲಿ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಕೋಟಿ ಕೋಟಿ ಜೀವರು ಜನ್ಮದಿಂದ ಜನ್ಮಕ್ಕೆ, ಯೋನಿಯಿಂದ ಯೋನಿಗೆ ಅಡ್ಡಾಡಿ ಪರಿಶ್ರಾಂತರಾಗಿರ್ತಾರೆ. ಒಂದು ವಿಶ್ರಾಂತಿಯನ್ನು ಕೊಡೋಣ ಅನ್ನೋ ಕೃಪೆಯಿಂದ ಭಗವಂತ ಸಂಹಾರ ಮಾಡಿ ತನ್ನ ಹೊಟ್ಟೆಯಲ್ಲಿ ತುಂಬಿಕೊಳ್ತಾನೆ, ತಾಯಿ ಗರ್ಭ ಧರಿಸಿದಂತೆ. ಹೀಗೆ ಪರಂಚಧಾಮ, ಶ್ರೇಷ್ಠವಾದ ಆಶ್ರಯ ಈ ವಿಶ್ವಕ್ಕೆ ನೀನು. ತ್ವಯಾ ತತಂ ವಿಶ್ವಂ ಅನಂತರೂಪ, ನೀನಿಲ್ಲದ ಜಾಗ ಇಲ್ಲ. ವಿಶ್ವಂ, ಈ ಜಗತ್ತು, ತ್ವಯಾ ನಿನ್ನಿಂದ, ತತಂ ವ್ಯಾಪಿಸಿದೆ. ಗಾಳಿಯೂ ವ್ಯಾಪಿಸಿಕೊಂಡಿದೆ, ಆದರೆ ಅದಕ್ಕೊಂದು ಸೀಮೆ ಇದೆ. ಅದನ್ನು ಮೀರಿದರೆ ಗಾಳಿ ಇಲ್ಲ. ಆಕಾಶವೂ ವ್ಯಾಪಿಸಿಕೊಂಡಿದೆ, ಎಲ್ಲೆಡೆ ಇದೆ.
ಅದಕ್ಕೂ ಒಂದು ಸೀಮೆ ಇದೆ. ಆದರೆ ಸೀಮೆ ಇಲ್ಲದ ಕಣ ಕಣಗಳಲ್ಲಿ ತುಂಬಿರುವ ವ್ಯಕ್ತಿ ನೀನು. ತ್ವಯಾ ತತಂ ವಿಶ್ವಂ, ಈ ಜಗತ್ತೆಲ್ಲವೂ ನಿನ್ನಿಂದ ತುಂಬಿದೆ. ಗಮನಿಸಬೇಕು, ಜಗತ್ತೇ ದೇವರಲ್ಲ, ಇದು ನಶ್ವರ, ಇದು ಜಡ, ಅಶುದ್ಧ, ದುಃಖಕ್ಕೆ ಕಾರಣವಾದದ್ದು. ಆದರೆ ಭಗವಂತ ಶಾಶ್ವತ, ಅವನು ಪರಮಚೇತನ, ಅವನು ಯಾರಿಗೂ ದುಃಖವನ್ನು ನೀಡುವವನಲ್ಲ. ಆದ್ದರಿಂದ ಎಲ್ಲವೂ ಬ್ರಹ್ಮ ಅಲ್ಲ, ಎಲ್ಲದರಲ್ಲೂ ಬ್ರಹ್ಮ. ತ್ವಯಾ ತತಂ, ಈ ಜಗತ್ತು ನಿನ್ನಿಂದ ವ್ಯಾಪಿಸಿದೆ, ಜಗತ್ತೇ ನೀನಲ್ಲ ಅನ್ನುವ ಮಾತನ್ನು ಅರ್ಜುನ ವಿಶ್ವರೂಪವನ್ನು ನೋಡಿ ಹೇಳಿದ್ದು. ಇದು ಕಣ್ಣಿನಿಂದ ನೋಡಿದ ಸತ್ಯವನ್ನು ಅರ್ಜುನ ಈ ಮೂಲಕ ಪ್ರಪಂಚಕ್ಕೆ ತಿಳಿಸಿದ್ದಾನೆ. ಶ್ರೀಕೃಷ್ಣನನ್ನು ಬಣ್ಣಿಸ್ತಾ ಇದ್ದಾನೆ ಅರ್ಜುನ. ವೇದ ನಿರ್ಧಾರಾತ್ಮಕವಾಗಿ ಹೇಳಿದೆ, ಯೋ ದೇವಾನಾಂ ನಾಮಧಾ ಏಕ ಏವ, ದೇವಾನಾಂ ನಾಮಧಾ ಏಕ ಏವ. ಕೋಟಿಗಟ್ಟಲೆ ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ಪ್ರತ್ಯೇಕವಾಗಿ ಏನು ಹೆಸರಿದೆಯೋ ಅದೆಲ್ಲ ದೇವರಿಗೆ ಸಲ್ಲುತ್ತೆ ಅಂತ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಅರ್ಜುನ ಹೇಳ್ತಾ ಇದ್ದಾನೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಪದವಿಭಾಗ: ವಾಯು, ಯಮಃ, ಅಗ್ನಿ, ವರುಣಃ, ಶಶಾಂಕಃ, ಪ್ರಜಾಪತಿ ತ್ವಂ ಪ್ರಪಿತಾಮಹಶ್ಚ ನಮಃ ನಮಃ ತೇ ಅಸ್ತು ಸಹಸ್ರಕೃತ್ವಃ ಪುನಃ ಚ ಭೂಯಃ ಅಪಿ ನಮಃ ನಮಃ ತೇ. ತ್ವಂ ವಾಯು, ವಾಯು ಅನ್ನೋ ಹೆಸರು ನಿನಗೆ. ವಕಾರಃ ಬಲಂ, ಯಕಾರಃ ಜ್ಞಾನ. ನೀನು ಪರಮೋಚ್ಚ ಬಲರೂಪನಾದ್ದರಿಂದ ನಿನಗೆ ವಾ ಅಂತ ಹೆಸರು. ಯಕಾರ ವಾಚ್ಯ, ಯಾಕೆ? ಜ್ಞಾನರೂಪನಾದ್ದರಿಂದ. ಹೀಗೆ ಬಲಜ್ಞಾನರೂಪನಾದ್ದರಿಂದ ನೀನು ವಾಯು. ವಾಯು ಅಂತ ವಾಯುದೇವನಿಗೆ ಹೆಸರಿದೆ. ಅದು ಪೂರ್ಣ ಮಟ್ಟದಲ್ಲಿ ಅನ್ವರ್ಥವಾಗಿ ಇರೋದು ನಿನಗೆ ವಾಯು. ಯಮಃ, ಯಮ ಅಂದರೆ ದೋಷಗಳನ್ನು ನಿಯಂತ್ರಿಸುವವ ಯಮ. ಅವನು ಜೀವಿಗಳನ್ನು ಮಾತ್ರ ನಿಯಂತ್ರಿಸ್ತಾನೆ. ನೀನು ದೋಷಗಳ ನಿಯಂತ್ರಣದಲ್ಲಿ ಇಟ್ಟುಕೊಂಡವ. ಅಲ್ಲಿಗೆ ಅದು ಬೇಡ ಅಂತ ನಮಗೆಲ್ಲರಿಗೂ ಇದೆ. ಅದನ್ನು ತಡೆಯುವ ಶಕ್ತಿ ನಮಗಿಲ್ಲ. ಆದರೆ ಯಾವುದೇ ದೋಷಗಳನ್ನು ಹತ್ತಿರ ಸುಳಿಯದಂತೆ ಮಾಡುವ ಶಕ್ತಿ ಉಳ್ಳ ನೀನು ಯಮಃ. ಅಗ್ನಿ, ಅಗಂ ನಯತೀತಿ ಅಗ್ನಿ. ಜಡ ಪ್ರಪಂಚಕ್ಕೆ ಚಲಿಸುವ ಶಕ್ತಿಯನ್ನು ಕೊಟ್ಟವ. ನೀರು ಹರಿಯುತ್ತದೆ, ಬೆಂಕಿ ಉರಿಯುತ್ತದೆ, ವಾಯು ಎಲ್ಲೆಡೆ ಚಲಿಸ್ತದೆ. ಇವುಗಳಿಗೆಲ್ಲ ಅಗಂ ನಯತಿ, ಜಡವಾದ್ದಕ್ಕೆ ತಮ್ಮ ತಮ್ಮ ಕೆಲಸದಲ್ಲಿ ಶಕ್ತಿಯನ್ನು ಕೊಟ್ಟವನಾದ್ದರಿಂದ ನೀನು ಅಗ್ನಿ. ವರುಣ, ವೃಣುತೆ ಭಕ್ತಾನ್ ಇತಿ ವರುಣ. ಭಕ್ತರನ್ನು ತನ್ನ ಕಡೆಗೆ ಸೆಳೆಯುವ ಆಯಸ್ಕಾಂತದ ಶಕ್ತಿ ನೀನಾದ್ರಿಂದ ನೀನು ವರುಣ. ವರುಣ ಶಶಾಂಕ, ಶ ಅಂದರೆ ಸುಖ. ಸುಖವನ್ನು ತುಂಬಿಕೊಂಡವನಾದ್ರಿಂದ ಯಾವತ್ತೂ ದುಃಖದ ಸೋಂಕಿಲ್ಲದೆ ನಿರಂತರ ಸುಖರೂಪನಾದವನು ನೀನಾದ್ರಿಂದ ಶಶಾಂಕ.
ಶಶಾಂಕ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಚಂದ್ರ ಅಂತ. ಆ ಹೆಸರು ಮುಖ್ಯವಾಗಿ ಅನ್ವಯಿಸೋದು ನಿನಗೆ. ಪ್ರಜಾಪತಿ ತ್ವಂ, ಪ್ರಜೆಗಳನ್ನು ಪಾಲಿಸುವ ಪತಿ ನೀನು. ಪ್ರಪಿತಾಮಹಶ್ಚ, ಪಿತಾಮಹ ಪ್ರಪಿತಾಮಹ, ಅಜ್ಜ ಅಂತ ಅರ್ಥ. ಈ ಪ್ರಪಂಚದ ದೊಡ್ಡ ಅಜ್ಜ ಯಾರು? ನಾವು ನೀವೆಲ್ಲ ಕೆಲವರಿಗೆ ಅಜ್ಜ. ಈ ಜಗತ್ತಿಗೆ ಯಾವತ್ತೂ ಪ್ರಪಿತಾಮಹ ಸ್ಥಾನದಲ್ಲಿ ಇರೋದರಿಂದ ನೀನು ಪ್ರಪಿತಾಮಹ ಅನಿಸಿದ್ದಿ. ಹೀಗೆ ಪ್ರಪಿತಾಮಹ ಅಂದರೆ ಬ್ರಹ್ಮನಿಗೂ ಹೆಸರಿದೆ, ಅದು ನಿನಗೆ ಅನ್ವಯಿಸ್ತದೆ. ಹೀಗೆ ಎಲ್ಲ ದೇವತೆಗಳ ಹೆಸರನ್ನು ಅನ್ವರ್ಥವಾಗಿ ಹೊತ್ತ ದೇವದೇವನೇ ನಮೋ ನಮಸ್ತೇಸ್ತು ಸಹಸ್ರಕೃತ್ವ. ಒಂದು ಸತಿ ಅಲ್ಲ ನಿನಗೆ, 2 ಸತಿ ಹೇಳಿದರೂ ಕಮ್ಮಿನೇ. 3 ಅಲ್ಲ 100 ಅಲ್ಲ, ಸಹಸ್ರಕೃತ್ವ, 1000 ಬಾರಿ ನಮಸ್ಕಾರ ಕೃಷ್ಣನಿಗೆ. ಇನ್ನೊಂದು ಸತಿ ನನ್ನ ಈ ರೂಪವನ್ನು ನಾನು ನೋಡ್ತೇನೋ ಇಲ್ವೋ, ನೋಡಿದ್ದೇನೆ ನೋಡು, ನನ್ನ ಕೈಲಾದಷ್ಟು 1000ನೋ 100 ಅನಂತ ನಮಸ್ಕಾರಗಳು ನಿಮಗೆ. ಅಪರೂಪಕ್ಕೆ ಕಷ್ಟಪಟ್ಟು ದೂರದ ಕ್ಷೇತ್ರಗಳಿಗೆ ಹೋದಾಗ ಮತ್ತೊಮ್ಮೆ ಬರ್ತೇವೋ ಇಲ್ಲವೋ ಅಂತ ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಆ ಕಡೆ ಹೋಗೋದು, ಮತ್ತೆ ನಮಸ್ಕಾರ ಮಾಡೋದು. ಹೇಗೆ ಮಾಡ್ತೇವೋ ಅದ್ಭುತವಾದ ಶ್ರೀಕೃಷ್ಣನ ವಿಶ್ವರೂಪವನ್ನು ನೋಡಿದ ಅರ್ಜುನನ ಭಾವ ಸಹಸ್ರಕೃತ್ವ ನಮೋ ನಮಸ್ತೆ. ಜೀವನದಲ್ಲಿ ಸಾರ್ಥಕವಾದ ಕ್ಷಣ ನನಗೆ ಬಂದಿದೆ, ಈಗ ಮಾಡಿದ್ದು ಬಂತು ಅಂತ ಲೆಕ್ಕವಿಲ್ಲದಷ್ಟು ತಲೆಬಾಗಿದ ಅರ್ಜುನ. ಮತ್ತೆ ಹೇಳ್ತಾನೆ ನೋಡಿ ಎಂಥ ಭಾವಗತ ಅಂತ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ, 2 ಸಾಲು ಅದನ್ನೇ ಹೇಳ್ತಾ ಇದೆ. ಸಾಲದಪ್ಪ, ನಿನ್ನನ್ನು ನೋಡಿದರೆ ತಲೆ ಬಾಗದೇ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುನಃ ಭೂಯಃ, ಮತ್ತೆ ಮತ್ತೆ ತೇ ನಮಃ ನಮಃ. ಕಣ್ಣಿಗೆ ಕಟ್ಟುವಂತೆ ಅರ್ಜುನ ಇಲ್ಲಿ ನಿರೂಪಿಸ್ತಾ ಇದ್ದಾನೆ. ಅರ್ಜುನ ಕಂಡ ಸತ್ಯವನ್ನು ವ್ಯಾಸರು ನಮ್ಮ ಮುಂದೆ ಇಷ್ಟು ಭಾವಪೂರ್ಣವಾಗಿ ನೀಡಿದ್ದಾರೆ ನೋಡ್ರಿ. ಇದನ್ನು ನೋಡಿದಾಗ ಯಾವ ನಾಸ್ತಿಕನೂ ಒಮ್ಮೆ ದೇವರಿದ್ದಾನೆ ಅಂತ ಮನಸ್ಸಿನಲ್ಲಿ ಒಂದು ನಮಸ್ಕಾರ ಆದರೂ ಹೇಳಲೇಬೇಕು. ಅಂಥ ಅದ್ಭುತವಾದ ನಿರೂಪಣೆ ವ್ಯಾಸರದು. ಅಂಥ ಅದ್ಭುತವಾದ ಭಕ್ತಿಭಾವವನ್ನು ತುಂಬಿದ್ದ ವಿಶ್ವರೂಪವನ್ನು ನೋಡಿ ಅರ್ಜುನ ನಮ್ಮ ಈ ಭಾವುಕತನಕ್ಕಾಗಿಯೇ ಇಷ್ಟು ಭಾವಪೂರ್ಣವಾಗಿ ಆತ ನಮಸ್ಕರಿಸಿದ್ದಾನೆ. ವ್ಯಾಸರು ಸೆರೆ ಹಿಡಿದಿದ್ದಾರೆ. ಮತ್ತೆ ಷಡ ವಿಭಾಗ ನಮಃ ಪುರಸ್ತಾತ್ ಅಥ ಪೃಷ್ಠತಃ ತೇ ನಮಃ ಅಸ್ತು ತೇ ಸರ್ವತಃ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಃ ತ್ವಂ ಸರ್ವಂ ಸಮಾಪ್ನೋಷಿ ತತಃ ಅಸಿ ಸರ್ವಃ. ವಿಶ್ವರೂಪ ಅದರ ಮತ್ತೊಂದು ಅರ್ಥ ಎಲ್ಲ ಕಡೆಗೂ ಮುಖ ಮಾಡಿದ ರೂಪ ಅಂತ. ಅರ್ಜುನ ಭವ್ಯ ರೂಪವನ್ನು ನೋಡಿದ್ದಾನೆ. ಕೃಷ್ಣ ಪುರಸ್ತಾತ್ ನಮಃ, ನಿನ್ನ ಎದುರುಗಡೆ ಒಂದು ನಮಸ್ಕಾರಪ್ಪ. ಪ್ರದಕ್ಷಿಣೆ ಬಂದ ಅಥ ಪೃಷ್ಠತಸ್ಥೇ ನಮಃ, ನಿನ್ನ ಹಿಂಭಾಗಕ್ಕೆ ಬಂದಿದ್ದೇನೆ, ಅಲ್ಲೊಂದು ನಮಸ್ಕಾರ. ಅಲ್ಲೂ ಅವನಿಗೆ ಮುಖ ಕಂಡು ಭಗವಂತನದು. ಆ ಕಡೆ ಸರಿದು ಬಂದ, ಎಲ್ಲ ಕಡೆಯೂ ದೇವರ ಮುಖ. ನಮೋಸ್ತುತೆ ಸರ್ವತಯೇವ ಅಂದ. ಎದುರು ಹಿಂದೆ ಎಡ ಬಲ ಅಂತ ನಿನಗಿಲ್ಲ ಕೃಷ್ಣ. ಸರ್ವತ ಏವ ತೇ ನಮಃ ಅಸ್ತು. ಮೇಲೆ ಕೆಳಗೆ ಆ ಕಡೆ ಈ ಕಡೆ 10 ದಿಕ್ಕುಗಳಲ್ಲೂ ಕೂಡ ನಿನಗೊಂದು ನಮಸ್ಕಾರಪ್ಪ ಅಂದ. ಕೃಷ್ಣನಿಗೆ ಎಲ್ಲೆಡೆ ತುಂಬಿದ ಪರಶಕ್ತಿಗೆ ಅರ್ಜುನ ನೋಡಿ ನೋಡಿ ಮತ್ತೆ ತಲೆಬಾಗಿದ. ಯಾಕೆ? ಅನಂತ ವೀರ್ಯ ಅಮಿತ ವಿಕ್ರಮಸ್ತ್ವಂ, ನಿನ್ನ ವೀರ್ಯ ಅಂದರೆ
ಶಕ್ತಿ. ಅದು ಅನಂತ, ಎಲ್ಲೇ ಇಲ್ಲದ್ದು. ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಇಷ್ಟು ಮಾಡಿಯಾನು ಅಂತ ನಮಗನಿಸ್ತದೆ. ಆದರೆ ನಿನ್ನನ್ನು ನೋಡಿದರೆ ನಿನ್ನ ವೀರ್ಯಕ್ಕೆ ಅಸಾಧ್ಯವಾದುದೇ ಇಲ್ಲ. ಅಮಿತ ವಿಕ್ರಮ, ನಿನ್ನ ಪರಾಕ್ರಮ ಮಿತಿ ಇಲ್ಲದ್ದು. ಅಮಿತ, ಅನಂತ ವೀರ್ಯಾಮಿತ ವಿಕ್ರಮ ತ್ವಂ. ಸರ್ವ ಅಂತ ನಿನ್ನನ್ನು ಕರೀತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಈ ಜಗತ್ತೆಲ್ಲವೂ ನೀನೇ ಅಂತ. ಆದರೆ ಜಗತ್ತು ನೀನಲ್ಲ. ಸರ್ವಂ ಸಮಾಪ್ನೋಷಿ, ಈ ಜಗತ್ತಿನ ಎಲ್ಲವನ್ನೂ ನೀನು ವ್ಯಾಪಿಸಿ ನಿಂತಿದ್ದಿ. ನೀನಿಲ್ಲದ ಜಾಗವಿಲ್ಲ, ನೀನಿಲ್ಲದ ವಸ್ತು ಇಲ್ಲ. ಹೀಗೆ ಸರ್ವಂ ಎಲ್ಲವನ್ನೂ ಸಮಾಪ್ನೋಷಿ, ವ್ಯಾಪಿಸಿ ನಿಂತಿರುವವನು ನೀನು. ತತಃ, ಆ ಕಾರಣದಿಂದ ಸರ್ವ ಅಸಿ, ಎಲ್ಲವೂ ನೀನೇ ಅಂತ ಹೇಳ್ತೀವಿ. ನಾವು ಎಲ್ಲ ಕಡೆ ನೀರನ್ನು ನೋಡಿ ಜಲಮಯ ಅಂತೀವಿ ನೋಡಿ, ಹಾಗೆ ಎಲ್ಲೆಡೆ ನೀನು ವ್ಯಾಪಿಸಿರೋದರಿಂದ ಎಲ್ಲವೂ ನೀನೇ, ಹೊರತು ನೀನು ಎಲ್ಲವೂ ಒಂದೇ ಅಂತ ಅರ್ಥ ಅಲ್ಲ. ಹೀಗೆ ವೇದಾಂತದ ರಹಸ್ಯವನ್ನು ಶ್ರೀಕೃಷ್ಣ ಮುಂದೆ ಅರ್ಚನ ಬಿಡಿಸಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದ ಮಾತಿಗೆ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾನೆ. ಸರ್ವಂ ಸಮಾಪ್ನೋಷಿ ತತಃ ಸರ್ವ ಅಸಿ, ನೀನು ಎಲ್ಲೆಡೆ ತುಂಬಿರೋದರಿಂದ ಎಲ್ಲವೂ ನೀನೇ. ಅದರ ಅಭೇದ ಇದೆ ಅಂತ ಅರ್ಥ ಅಲ್ಲ, ಅಲ್ಲೆಲ್ಲ ನೀನಿದ್ದಿ ಅಂತ ಅರ್ಥ. ಹೀಗೆ ಅರ್ಜುನನಂಥ ಒಬ್ಬ ದೈವೋತ್ತಮ ವ್ಯಕ್ತಿ ಭಗವಂತನ ವಿಶ್ವರೂಪವನ್ನು ನೋಡಿ ಇಷ್ಟೊಂದು ಭಾವಕನಾಗಿ ತಾನು ಅವನ ಮುಂದೆ ಒಂದು ಚಿಕ್ಕ ವ್ಯಕ್ತಿ ಅಂತ ಭಾವಿಸಿ ನಮಃ 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 ಅಂತ 10 ಬಾರಿ ಹೇಳಿ ಹಿಂದೆ ಮುಂದೆ ದಶ ದಿಕ್ಕುಗಳಲ್ಲಿ ನೋಡಿ ನೋಡಿ ತಲೆಬಾಗಿದ ಅಂದರೆ ಎಂಥ ಭವ್ಯ ವ್ಯಕ್ತಿತ್ವ ಅದು, ಎಂಥ ಸುಂದರ ಹೆಸರು. ಆತ ಎಷ್ಟು ಸುಂದರ ಮಾತನ್ನ ಹೇಳ್ತಾನೆ. ಭಕ್ತಿ ರಸಾಯನವನ್ನ ಕುಡಿಬೇಕು. ನಾವು ಈ ಜಗತ್ತಿಗೆ ಬಂದಿದ್ದು ಯಾಕೆ? ಕುಡಿಯೋದಕ್ಕೆ, ಚಲೋ ಚಲೋ ಕುಡಿಯೋದಕ್ಕೆ, ನೀರ ಕುಡಿಯೋದಕ್ಕೆ. ನೀರು ಕುಡಿಯದೆ ಬದುಕದವ್ರು ಯಾರದಾರ? ಜೀವನದ ತುಂಬ 100 ವರ್ಷ ನೀರ ಕುಡಿದ್ರು ಸಹಿತ ಮತಿ ಮಂದಾಗೋದಿಲ್ಲ, ಪ್ರಜ್ಞೆ ತಪ್ಪೋದಿಲ್ಲ. ಎಷ್ಟು ಸುಂದರವಾಗಿ 100 ವರ್ಷ ಹಾಲ ಕುಡಿಬೇಕು. ಆಲ್ಕೋಹಾಲ್ ಅಲ್ಲ, ಹಾಲ ಕುಡಿಬೇಕು. ರಸವನ್ನ ಕುಡಿಬೇಕು, ಕಬ್ಬಿನ ರಸವನ್ನ ಕುಡಿಬೇಕು. ಆ ಬಳಿಕ ನಾರಿಕೇಳದ ನೀರನ್ನ ಕುಡಿಬೇಕು. ಅಷ್ಟೇ ಅಲ್ಲ, ಭಕ್ತಿಯ ರಸವನ್ನ ಕುಡಿಬೇಕು. ಮನುಷ್ಯ ಕುಡಿಬೇಕು ಅನ್ನೋದು ಮನಸ್ಸಿನಿಂದ ಹೋಗಿ ಬಿಡಬೇಕು, ಹಂಗ ಕುಡಿಬೇಕು ಮನುಷ್ಯ. ಎಂಥ ಅದ್ಭುತ ಜನ ಬಾಳಿ ಬದುಕಿ ಹೋಗ್ಯಾರ. ಅದಕ್ಕೆ ಅವರು ಹೇಳ್ತಾರೆ, ಕುಡಿಯದೆ ಇರಬಾರದು, ಅದರ ಕುಡಿಬೇಕನ್ನುವ ಭಾವ ಇರಬಾರದು. ಕುಡಿಬೇಕು, ದೇವರನ್ನು ಅನುಭವಿಸ್ತಾ ಇರಬೇಕು, ಹಂಗ ಕುಡಿಬೇಕದ. ಅಂಥವರಿಗೆ ಶರಣರು, ಸಂತರು, ಜ್ಞಾನಿಗಳು, ಅನುಭಾವಿಗಳು ಅಂತ ಹೆಸರ. ಹಾಗ ಆಗಬೇಕು. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿದೆ ಲೋಕವೆಲ್ಲ. ಇದು ಒಂಥರ ಮಸ್ತಿ. ಹಣಕ್ಕಾಗಿ ಜೀವನವೇ ಹೋಗ್ತದೆ ಇಲ್ವೇನು? ಕಾಂಚನಕ್ಕಾಗಿ ಜೀವನ ಹೋಗ್ತದೆ, ಕಾಮಕ್ಕಾಗಿ ಜೀವನ ಹೋಗ್ತದೆ, ಕುರ್ಚಿಗಳಿಗಾಗಿ ಜೀವನ ಹೋಗ್ತದೆ. ಎಷ್ಟು ಏರಿರಬೇಡ ಹೇಳಿ, ಲಹರಿ ಎಷ್ಟು ಏರಿರಬೇಡ. ಅದಕ್ಕೆ ಯಾವುದನ್ನ ಕುಡಿಬೇಕು, ಯಾವುದನ್ನ ಕುಡಿದರೆ ಬದುಕು ಮಧುರ ಆಗ್ತದೆ, ಅಂಥದ್ದನ್ನ ಕುಡಿಬೇಕು ಮನುಷ್ಯ. ಅದು ನಿಮಗೆ ಗೊತ್ತದೆ. ಪ್ರೇಮ ರಸಾಯನವನ್ನ, ಪವಿತ್ರ ಪ್ರೇಮ ರಸಾಯನವನ್ನ ಕುಡಿಬೇಕು. ಕುಡಿದಾಗಿ ಜಗತ್ತು ಪವಿತ್ರ ಅನಿಸಬೇಕು, ಜಗತ್ತು ಮಧುರ ಅನಿಸಬೇಕು, ಬದುಕಬೇಕು, 100 ವರ್ಷ ಬದುಕಬೇಕು ಅನಿಸಬೇಕು. ಅಜ್ಜವ್ರಿಗೆ ಈಗ 84, ಆದ್ರೆ ಅವ್ರ ಧ್ವನಿ ಹೆಂಗದ ನೋಡಿರಲ್ಲ. ಏನ್ ಧ್ವನಿ ಅದ, ಎಂಥ ಧ್ವನಿ ಅದು. ಅದರ ಧ್ವನಿ ಕೇಳಿ ಬಿಟ್ರೆ ಕೈಯೊಳಗಿಡ್ದ ಬಾಟ್ಲಿಗಳೇ ಕೆಳಗೆ ಬಿದ್ದು ಹೋಗ್ತಾವ. ಅಂಥವ್ರು ಹೊರಟ್ರೆ ನಾಡೆಲ್ಲ ಬದಲಾಗ್ತದ. 50 ವರ್ಷಗಳ ಕಾಲ ಭಾರತ ದೇಶದೊಳಗೆ ಎಲ್ಲ ತಿರುಗಾ
ತಿರುಗಾಡಿ 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 ಎಷ್ಟು ಜನರ ಸಮೀಪಕ್ಕೆ ಹೋದಾಗ ಎಷ್ಟು ಜನ ಪರಿವರ್ತನೆ ಹೊಂದ್ಯಾರೆ. ದೀಪದ ಸಮೀಪಕ್ಕೆ ಹೋದ ಬತ್ತಿಗಳೆಲ್ಲ ಹೊತ್ತಿಕೊಳ್ತಾ, ದೀಪದ ಸಮೀಪಕ್ಕೆ ಹೋದ ಬತ್ತಿಗಳು ಆರುವುದೆಲ್ಲ ಹೊತ್ತಿಕೋತಾವ. ಹಂಗ ಅಂಥ ಮಹಾಂತಮರ ಸನ್ನಿಧಿಗೆ ಹೋದಾಗ, ಸಮೀಪಕ್ಕೆ ಹೋದಾಗ ಮನಸ್ಸು ಹೊತ್ತಿಕೊಳ್ಳುತ್ತದೆ, ಆನಂದದಿಂದ ಹೊತ್ತಿಕೊಳ್ಳುತ್ತದೆ, ಜ್ಞಾನದಿಂದ ಹೊತ್ತಿಕೊಳ್ಳುತ್ತದೆ. ಅಂಥ ಅದ್ಭುತ ಕಾರ್ಯವನ್ನ 50 ವರ್ಷಗಳ ಕಾಲ ಅವರು ಮಾಡಿದ್ದಾರೆ. ಮತ್ತು ಅವ್ರು ಹೇಳಿದ್ರು, ಇರೋ ತಕ ಮತ್ತು ದೀಪದ ಕೆಲಸ ಏನು, ಇರೋ ತಕ ಉರಿಯೋ. ಸಾಧು ಸಂತರು, ಮಹಂತರು, ಶರಣರು, ಜ್ಞಾನಿಗಳು ಅಂದ್ರೆ ಏನಲ್ಲ, ಸುಮ್ಮನೆ ಉರಿಯುವ ದೀಪಗಳು. ಕತ್ತಲೆ ಬೆಳಕಾಗೋದು, ಹೊಲಸ ಮನಸ್ಸ ಸ್ವಚ್ಛ ಆಗೋದು, ದುಃಖಿ ಮನಸ್ಸ ಸುಖಿ ಆಗೋದು, ಇದು ಜ್ಞಾನಿಗಳ ಸಮೀಪ ಹೋದಾಗ ಆಗೋ ಪವಾಡ ಇದೆ. ಅಂಥ ಅದ್ಭುತ ಪವಾಡವನ್ನ ಗುರುಗಳು ಮಾಡಿದ್ದಾರೆ. ಅವರು ಲೋಕ ಗುರುಗಳು, ಅಷ್ಟೆಲ್ಲ ಮಾಡಿದ್ದಾರೆ. ಜನಾಂಗವನ್ನ, ಜೀವನವನ್ನೆಲ್ಲ ಪರಿವರ್ತನೆಗೊಳಿಸಿದಾರ. ಅಷ್ಟೇ ಅಲ್ಲ, ಆರ್ಥಿಕತೆ ಕೆಡದಂಗ ಅರ್ಥ ಬೆಳೆಯುವಂತೆ ಮಾಡಿದಾರ. ಈ ನಾಡು ಶ್ರೀಮಂತ ಮಾಡಿದಾರ. ಕುಡಿದು ಹಾಳಾಗೋದನ್ನೆಲ್ಲ ದುಡಿದು ಬೆಳೆಸುವಂಗ ಅವರು ಮಾಡಿದಾರಲ್ಲ, ಅದು ಅದ್ಭುತ ಕೆಲಸ. ಅಂಥ ಸೇವೆಯನ್ನ ಗೌರವಿಸಿದಾರ. ಯಾರು? ಸಂಯಮ ಮಂಡಳಿಯವರು ಗೌರವಿಸಿದ್ದಾರೆ. ಅದು ಬಹಳ ಮಹತ್ವದ್ದು. ಅವರು ಲಕ್ಷ್ಯಕ್ಕೆ ಬಂದದಲ್ಲ, ಅದಕ್ಕಾಗಿ ಅವರನ್ನು ಅಭಿನಂದಿಸಬೇಕು. ಸಚ್ಚಿದಾನಂದ ಹೆಗಡೆ ಕರ್ನಾಟಕ ದೇಶದಲ್ಲಿ ಇರುವುದೇ 6.5 ಕೋಟಿ ಜನ ಅದ. ಅದರಾಗ 1,75,00,000 ಕುಡುಕರದಾರ. ಅಂದ್ರೆ ಏನ್ ಅರ್ಥ ಅದ? 1/3 ಜನ ಕುಡುಕರು, 30 ಭಾಗ ಕುಡುಕರು. 30 ಭಾಗ ಕುಡುಕರಿದ್ರ ಅರ್ಥ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲಿ ಕುಡುಕರದಾರ ಅಂತ ಅದರ ಅರ್ಥ. ನಾವು ಎಲ್ಲಾ ರೀತಿಯಿಂದ ಅದನ್ನ ಪ್ರಯತ್ನ ಮಾಡಬೇಕು. ಬರೇ ನಾವು ಹಿಂಗ್ ಹೇಳ್ಕೊತ ಹೋದ್ರೂ ಆಗೋದಿಲ್ಲ. ಅದಕ್ಕೆ ಕಾಯ್ದೆನೂ ಮಾಡಬೇಕು, ಪಕ್ಕ ಕಾಯ್ದೆನೂ ಮಾಡಬೇಕು. ಆ ಬಳಿಕ ನಾವು ಈ ಕೆಲಸ ಮಾಡಬೇಕು. ಅಂದ್ರೆ ಪೋಷಕ ಆಗ್ತದೆ, ಒಂದಕ್ಕೊಂದು ಪೋಷಕ ಆಗ್ತದೆ. ಅದನ್ನೆಲ್ಲ ಸಿಗಂಗ ಮಾಡಿ ಆ ಬಳಿಕ ನೀವು ಕುಡಿಯಾಕ ಹೋಗಬೇಡ್ರಿ. ಹಂಗ ಆಗೋದಿಲ್ಲ. 11 ವರ್ಷದ ಹುಡುಗರು ಕುಡಿಯಾಕ ಶುರು ಮಾಡ್ಯಾರ. ಇದರ ಅರ್ಥ ಏನು? ದೇಶ ಹಾಳಾಯ್ತು ಅಂತ ಅದರ ಅರ್ಥ. ವಿಚಾರ ಮಾಡಬೇಕು. ಮಕ್ಕಳು 11ರವರು ಕುಡಿದ್ರೆ ಅವ್ರ ಮಕ್ಕಳು ಹೆಂಗಾಗಿರ್ಬೇಡ, ಅವು 1ಕ್ಕೆ ಕುಡಿಯಾಕ ಶುರು ಮಾಡ್ತಾರೆ. ಆಲೋಚನೆ ಉಳಿದ ಎಲ್ಲಾ ಸಮಸ್ಯೆಗಳಿಗೆ ಬಹಳ ಮಹತ್ವ ಕೊಡದೆ ಮೊದಲು ಇದನ್ನು ಬಿಡಿಸಬೇಕು. ಕಾಯ್ದೆ ಕಡ್ಡಾಯವಾಗಿ ಮಾಡಬೇಕು. ಕೆಲವು ಮಾಡಬೇಕು. ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡಿ ಕಡ್ಡಾಯವಾಗಿ ಅದನ್ನ ಮಾಡಿ ಆ ಬಳಿಕ ನಾವು ಪ್ರಯತ್ನ ಮಾಡೋದು. ಇಷ್ಟಾಗಿನೂ ಕುಡಿತಾರಲ್ಲ, ಆ ಬಳಿಕ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಸಿಗದಂಗೆ ಮೊದಲು ಮಾಡಬೇಕು. ಯಾವುದರಿಂದ ಏನಾಗುತ್ತದೆ, ಏನು ಕುಡಿಬೇಕು, ಏನು ಕುಡಿಬಾರದು, ಏನು ತಿನ್ನಬೇಕು, ಏನು ತಿನ್ನಬಾರದು, ಇದು ಪ್ರಜ್ಞಾ. ಇದಕ್ಕೆ ಧರ್ಮ ಅಂತ ಕರೆದಾರ. ಕನಿಷ್ಠ ಇಷ್ಟು ನಾವೆಲ್ಲ ಬುದ್ಧಿವಂತರೇ. ನಾವು ಕೊನೆಗೆ ವಿಕಾಸದ ಕೊನೆಯ ಹಂತದಲ್ಲಿ ಅದೇವಿ ಅಂತ ನಾವು ಹೇಳ್ಕೊತೇವೆ. ಆದ್ರೆ ವಿಕಾಸದ ಕೆಳಗಿನ ಹಂತದವರು ಏನು ಮಾಡೋದಿಲ್ಲ, ಅದನ್ನು ನಾವು ವಿಕಾಸದ ಕೊನೆಯ ಹಂತದವರು ಮಾಡ್ತಾ ಇದ್ದೇವೆ. ಇದು ಆಶ್ಚರ್ಯ ಅಲ್ಲ? ಎಷ್ಟು ಆಶ್ಚರ್ಯ! ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದ್ರಾಕ್ಷಿ ಎಷ್ಟು ಸವಿಯಾದ ದ್ರಾಕ್ಷಿ ತಿನ್ನಂತ ಕೊಟ್ರೆ ಅದನ್ನೆಲ್ಲ ಕೆಡಿಸಿ ಫರ್ಮೆಂಟೇಶನ್ ಮಾಡಿ ಅದನ್ನು ಸಂಪೂರ್ಣ ಅದರದ್ದು ಎಲ್ಲ ಮುಗಿಸಿ ಅದರಾಗಿಂದ ಒಂದು ಏನು ಬರ್ತದಲ್ಲ, ದೇವರಂದ ನಾ ಏನು ಮಾಡಿಬಿಟ್ಟೆ, ಇವ ಏನು ಮಾಡ್ತಾ ಇದ್ದ. ಮತ್ತಿಟ್ಟೆಲ್ಲ ಮಾಡ್ಕೊಂಡು ದೇವ್ರ ಹತ್ತರ ಹೋಗಿ ಬೇಡ್ಕೋತಾನ. ಮತ್ತೇನು ಏನು? ಅದಕ್ಕೆ ದೇವ್ರು ಯಾವ ಗುಡಿಯಾಗ ಅಲ್ಲೇ ಇಲ್ಲೇ ಎಲ್ಲಾ ಕಡೆಯಿಂದ ಮರಿಯಾಗಿ ಬಿಟ್ಟೆ. ಯಾಕೆ ಮರಿ ಅದಂದ್ರ ಇವ ಏನು ಮಾಡಿ ಬರ್ತಾನೆ ಹೇಳಕ ಬರುದಿಲ್ಲ. ಜಗತ್ತಿನ ಎಲ್ಲಾ ಸಂತರು ಜ್ಞಾನಿಗಳು ಹೇಳುವ ರೀತಿ ಅದೇ. ಇಷ್ಟೆಲ್ಲ ಜನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಗೆಳೆಯರಿಗೆ ಸಂಯಮದ ಪಾಠ ಹೇಳಿ ಬಿಟ್ರೆ ಕರ್ನಾಟಕ ಮತ್ತೆ ಸುಂದರವಾಗ್ತದೆ. ಅಜ್ಜವರು ಒಬ್ಬರೇ ತಿರುಗಾಡಿ ಹೆಂಗ ಮಾಡ್ಯಾರ, ಇಷ್ಟು ಜನ ಶುರು ಮಾಡಿ ಬಿಟ್ರೆ ಯಾರು ಕುಡಿತಾರ, ಯಾರು ತಿಂತಾರ? ಮಕ್ಕಳಿಗೆ ಪ್ರತಿಯೊಂದು ಮನೆ ಅದು ಸಂಯಮದ ಮನೆಯಾಗಬೇಕು. ಭಗವಂತನೇ ನಮಗೆ ಪ್ರಶಸ್ತಿ ಕೊಡ್ತಾನ. ಹಿ ನೋಸ್ ಹೌ ಟು ಲಿವ್
ಅಲ್ಲೇ ಹೆಂಗೆ ಬದುಕಬೇಕು ಅದನ್ನ ಇವ ತಿಳ್ಕೊಂಡಾನ ಅಂತ ಭಗವಂತನೇ ಪ್ರಶಸ್ತಿ ಕೊಡಬೇಕು, ನಮ್ಮ ಯದಿನೇ ಪ್ರಶಸ್ತಿ ಕೊಡಬೇಕು. ಅಂಥ ಪ್ರಶಸ್ತಿ ಎಲ್ಲರಿಗೂ ದೊರೆಯುವಂತಾಗಲಿ ಅಂತ ನಾವೆಲ್ಲ ಬಯಸೋಣ. ಪಂಚ ಮಹಾಪಾತಕಗಳಲ್ಲಿ ಶರಿ ಕುಡಿಯೋದೊಂದು ಹಾಕ್ಯಾರ, ನಿಮ್ಗೆ ಗೊತ್ತಿರೋದು. 5 ಮಹಾಪಾತಕಗಳಲ್ಲಿ ಮದಿರಾಪಾನ ಒಂದು ಮಹಾಪಾತಕ. ಯಾವುದನ್ನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಪಾತಕವೇ ಇಲ್ಲ, ಪಾಪವೇ ಇಲ್ಲ, ಅಂಥದ್ದು ಶೆರೆ ಕುಡಿಯೋದಂತ ಹೇಳ್ಯಾರ, ಮಹಾಪಾತಕದಲ್ಲಿ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಒಂದಿಷ್ಟು ಮನಸ್ಸು ಮಾಡಿ ನಮ್ಮ ಮಕ್ಕಳು ಕುಡಿಬಾರ್ದು, ನಮ್ಮ ಜನ ಸುತ್ತಮುತ್ತಲಿನವರು ಕುಡಿಬಾರ್ದು, ಹಂಗೆ ವಾತಾವರಣವನ್ನು ನಿರ್ಮಾಣ ಮಾಡಿ ಬಿಡಬೇಕು. ಅಂಗಡಿಯವರು ತಾವೇ ಮುಚ್ಕೊಂಡು ಹೋಗಿರ್ಬೇಕು, ಹಂಗೆ ಕೇಳಬಾರ್ದು. ಅವನ ಅಂಗಡಿ ಮುಚ್ಚಕ್ಕೆ ಹೋಗಬಾರ್ದು, ನಾವು ತಾವೇ ಮುಚ್ಚಿರ್ಬೇಕು, ಒಬ್ಬನೂ ಹೋಗಬಾರ್ದು. ಹೋಗದಿದ್ರೆ ಅವ್ರ್ಯಾಕಿರ್ತಾರ, ಅಲ್ಲೇ ಕಿತ್ಕೊಂಡು ಹೋಗ್ತಾರ ಅವರು. ಯಾವುದು ಅನಾರೋಗ್ಯಕರವೋ ಅದಕ್ಕೆ ಒಂದಿಷ್ಟು ಪ್ರೋತ್ಸಾಹ ಬರಬೇಕು, ಅದನ್ನು ತೆಗೆದು ಹಾಕೋದಕ್ಕಾಗಿ ಅಂಥ ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಲಿ ಅಂತ ನಾವೆಲ್ಲ ಹಾರೈಸೋಣ. ಅವರು ಬಿಡಿಸ್ಯಾರ, ನಮಗೆ ಆನಂದ ಆಗ್ಯದ. ಇದಕ್ಕಿಂತ ದೊಡ್ಡ ಶರಣ ತತ್ವ ಇನ್ಯಾವುದು? ಅವರಿಗೆ ಸತ್ಕಾರ ಮಾಡ್ಯಾರ, ಪ್ರಶಸ್ತಿ ಕೊಟ್ಟಾರ, ನಾವು ತಾಳಿ ಹಾಕಿದ್ವಿ, ಚಪ್ಪಾಳಿ ಹಾಕಿದ್ದೇವೆ, ನಮಗೆ ಆನಂದ. ಹಿಂಗ ಇನ್ನೊಬ್ಬರ ಸಂತೋಷ ಕಂಡು ಅದನ್ನು ನಾವು ಸಂತೋಷ ಪಡ್ತೇವಲ್ಲ, ಇದು ಶರಣ ಜೀವನ. ಇದೆ ಇಂಥ ಶರಣರ ನಾಡು ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಇಂಥ ಸುಂದರ ನಾಡು. ಇಂಥ ಶರಣರು, ಸಂತರು, ಜ್ಞಾನಿಗಳು ಬಾಳಿದಂಥ ಭಾರತ ದೇಶದಲ್ಲಿ ನಾವು ಹುಟ್ಟೇವಿ, ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ನಾವು ತಪ್ಪು ಹೆಜ್ಜೆ ಇಡುವುದು ಬೇಡ, ತಪ್ಪ ಮಾತನಾಡೋದು ಬೇಡ, ತಪ್ಪ ಆಹಾರ ಪಾನೀಯ ಮಾಡೋದು ಬೇಡ ಅನ್ನುವ ಮನಸ್ಸಿನಲ್ಲಿ ಭಾವನೆಯನ್ನು ಇಟ್ಟುಕೊಳ್ಳೋಣ. ಎಲ್ಲರಿಗೂ ತಮಗೆ ಇದೊಂದಿಷ್ಟ ಹಬ್ಬ ಎಂದು ಹೋಗಿ ಕೊಡ್ರಿ, ಎಲ್ಲರಿಗೂ ಒಳ್ಳೆದನ್ನ ಬಯಸೋದು. ಯಾರು ನಮ್ಗೂಡ ಜಗಳ ಮಾಡ್ತಾರಲ್ಲ, ಮಾಡಿರ್ತಾರೆ ಇಲ್ಲಿ ತಕ 1 ವರ್ಷದಾಗ, ಅವ್ರ ಮುಖ ನಾವು ನೋಡಿರದೆ ಇದ್ದರೂ ಚಿಂತಿಲ್ಲ. ಮೊಟ್ಟ ಮೊದಲು ಹೋಗಿ ಇದು ಬಂಗಾರ ಕೊಟ್ಟು ನೀವು ಶ್ರೀಮಂತರು, ಬಂಗಾರ ಆಗ್ರಿ ಅಂತ ಕೊಟ್ಟು ಬಿಡೋದು. ಅದು ದೊಡ್ಡ ಗುಣ, ಅದು ಭಾವ ಬಂಗಾರ. ಆ ಬ್ಯಾಂಕ್ನಾಗ ಅಷ್ಟದ, ಈ ಬ್ಯಾಂಕ್ನಾಗ ಅಷ್ಟದ, ಸ್ವಿಸ್ದಾಗದ ಅಥವಾ ಮತ್ತೆ ಯಾವುದೇ ದೇಶ ಅದ ಅನ್ನೋದಷ್ಟೇ ನಮ್ಮ ಹೆಸರಲ್ಲೇ. ನಾವು ಉಣ್ಣೋದು ಎಷ್ಟು, 1-2 ರೊಟ್ಟಿ, ಅದು ಗುಳಿಗೆ ತಗೊಂಡು 2 ರೊಟ್ಟಿ. ಹೌದಲ್ಲ? ತುಪ್ಪ ಪಚನ ಆಗಂಗಿಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ಯಾರ. ಸಕ್ರೆ ಅಂತೂ ತಿನ್ನಂಗ ಇಲ್ಲ, ಖಾರ ಮುಟ್ಟಂಗಿಲ್ಲ. ಆದರೂ ಕೋಟ್ಯಾಧೀಶ, ಅಬ್ಜಾಧೀಶ, ಏನ್ ಆನಂದ ಹೇಳಿ. ಏನಿದು ಜೀವನ? ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯೋ ತಾಕತ್ತನ್ನು ನೀಡುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗಿರುವುದಿಲ್ಲ. ಪ್ರಯತ್ನ ನಿರಂತರವಾಗಿರಲಿ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಭಗವಂತನಾಗುತ್ತದೆ. ಆದರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ಯಾವ ರಾಜನೂ ಸದಾಕಾಲ ರಾಜನಾಗಿರುವುದಿಲ್ಲ. ಯಾವ ಶ್ರೀಮಂತನೂ ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ. ಯಾವ ಬಡವನೂ ಕೊನೆಯವರೆಗೂ ಬಡವನಾಗಿಯೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಪರಿವರ್ತನೆಯೇ ಜಗದ ನಿಯಮವಾಗಿದೆ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ.
ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೆ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲೇ ಬರೆದಿದ್ದರೆ ಪ್ರಯತ್ನಪಟ್ಟು ಫಲವೇನು ಎಂದು. ಆವಾಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ. ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿ. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಆತ್ಮವನ್ನು, ವ್ರತ ಆರೋಗ್ಯವನ್ನು, ಕ್ಷಮೆ ಸಂಬಂಧಗಳನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ. ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆಯುವುದು. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಯುವುದು. ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ. ಯುವಕರ ನಾಡಿನ ಶಿಲ್ಪಿಗಳು, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಈ ದೇವರು ಮಾಡಿದ